ಮಂಡ್ಯ ನಗರದ ಸಿಲ್ವರ್ ಜುಬಿಲಿ ಪಾರ್ಕಿನ ಆವರಣದಲ್ಲಿ ವಿಶ್ವ ರೈತರ ದಿನಾಚರಣೆ ಅಂಗವಾಗಿ ಕರ್ನಾಟಕ ರಾಜ್ಯ ರೈತಪರ ಹೋರಾಟಗಾರರ ಸಂಘದ ವತಿಯಿಂದ ಬೃಹತ್ ಸಮಾವೇಶ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ರೈತಪರ ಹೋರಾಟಗಾರರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ರೈತ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಎಮ್ಮಿಗೆ ಚಂದ್ರಶೇಖರ್ ರವರು ವಹಿಸಿದ್ದರು. ಕಾರ್ಯಕ್ರಮವನ್ನು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಕೆ.ಟಿ. ಶ್ರೀಕಂಠೇಗೌಡರವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಉತ್ತಮ ರೈತರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಉತ್ತಮ ತಳಿಯ ಹಳ್ಳಿಕಾರ್ ಎತ್ತುಗಳಿಗೆ ನಗದು ಬಹುಮಾನ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತಪರ ಹೋರಾಟಗಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿ. ರಮೇಶ್ ಕಾಳೇನಹಳ್ಳಿ, ರಾಜ್ಯ ಗೌರವಾಧ್ಯಕ್ಷರಾದ ಪಿ.ಎಂ. ರವಿಗೌಡ, ಯುವ ರಾಜ್ಯಾಧ್ಯಕ್ಷರಾದ ರಾಜುಗೌಡ, ರಾಜ್ಯ ಉಪಾಧ್ಯಕ್ಷರಾದ ಹೆಬ್ಬರಿ ಮುನಿಯಪ್ಪ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಿದ್ದರಾಜು, ಕಾನೂನು ಸಲಹೆಗಾರರಾದ ಅರುಣ್, ಮುದ್ದು ಕೃಷ್ಣ, ಅಂಬಿಕಾ, ಬಾಲಚಂದ್ರ, ಒಕ್ಕಲಿಗ ಸಂಘದ ಜಿಲ್ಲಾಧ್ಯಕ್ಷರಾದ ತಿಮ್ಮೇಗೌಡ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ವೇಣು ಸೇರಿದಂತೆ ಇತರರು ಹಾಜರಿದ್ದರು. ಡಿಸೆಂಬರ್ 23ನೇ ತಾರೀಕು ಪ್ರತಿ ವರ್ಷ ವಿಶ್ವ ರೈತರ ಹೆಸರಿನಲ್ಲಿ ದಿನಾಚರಣೆ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ನಮ್ಮ ಕೇಂದ್ರ ಸಚಿವರು ಒಂದು ವಾಗ್ದಾನ ಮಾಡಿದರು. ಅದರ ಪ್ರಕಾರ ಮಂಡ್ಯ ಇತಿಹಾಸದಲ್ಲಿ ಯಾರೂ ಮಾಡಿರಲಿಲ್ಲ ವಿಶ್ವ ರೈತ ದಿನಾಚರಣೆ. ಮಂಡ್ಯ ಹುಟ್ಟುತ್ತವಿಂದ ರೈತರ ಹೆಸರಲ್ಲಿ ಯಾರೂ ಮಾಡಿರಲಿಲ್ಲ ದಿನಾಚರಣೆ. ಆ ದಿನಾಚರಣೆಯ ನನ್ನ ಸಹಪಾಠಿಗಳ ಒಡಗೂಡಿ ನಾನಿವತ್ತು ಮಂಡ್ಯದಲ್ಲಿ, ಮಂಡ್ಯ ಅಂದರೆ ಇಂಡಿಯಾ ಅಂದರೆ ಮಂಡ್ಯ, 7 ತಾಲೂಕುಗಳು ಹೊಂದಿರತಕ್ಕಂಥ ಜಿಲ್ಲೆ ಮಂಡ್ಯ. ಈ ಜಿಲ್ಲೆಯಲ್ಲಿ ನನ್ನ ರೈತರಿಗೆ ಒಂದು ಸನ್ಮಾನ ಮಾಡಬೇಕು, ನನ್ನ ರೈತರನ್ನು ನೆನೆಸ್ಕೋಬೇಕು, ನನ್ನ ರೈತರಿಗೆ ನನ್ನ ಕೈಲಾದ ಸಹಾಯ ಮಾಡಬೇಕು, ಒಂದು ಸ್ವಲ್ಪ ಅನ್ನದಾನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾನು ಈ ವಿಶ್ವ ರೈತ ದಿನಾಚರಣೆಯನ್ನು ಅದ್ದೂರಿಯಾಗಿ ತಾಯಿ ಚಾಮುಂಡೇಶ್ವರಿಯ ಮುಖಾಂತರ ಪೂಜೆ ಸಲ್ಲಿಸಿ ಹಳ್ಳಿಕಾರ್ ಎತ್ತುಗಳಿಗೆ ಉತ್ತಮ ಪ್ರಶಸ್ತಿ, ಉತ್ತಮ ಕೃಷಿಕರಿಗೆ ಪ್ರಶಸ್ತಿ, ಹಳ್ಳಿಯ ಸೊಗಡು ಶೋಭಾನೆ ಪದ ಅಂತ ಹಿಂದೆ ಹೇಳ್ತಿದ್ರು. ಅದು ಇವತ್ತು ಕೇಳಿದ್ದೀರಿ ಆ ಪದ ಹಾಡಿದ್ರು ನನ್ನ ಗ್ರಾಮದ ಕೆಲವು ನನ್ನ ಅಕ್ಕ ತಂಗಿಯರು. ಅದಕ್ಕೂ ಒಂದು ಹೊತ್ತು ಕೊಟ್ಟು ಅವ್ರಿಗೂ ಒಂದು ಸನ್ಮಾನ ಮಾಡಿ ಇವತ್ತು ಈ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಅಂದರೆ ಒಂದು ಹೆಸರು ಉಳಿಬೆನ್ನೋ ದೃಷ್ಟಿಯಿಂದ ನಾವು ಎಲ್ಲ ಸೇರಿ ಇವತ್ತು ವಿಶ್ವ ರೈತ ದಿನಾಚರಣೆ ಮಾಡಿದ್ದೀವಿ. ಯಶಸ್ವಿಯಾಗದೆ ಅಂತ ನಮ್ಮ ಅನಿಸಿಕೆ. ಬರಲಿಲ್ಲ, ಯಾರೋ ಬರಲಿಲ್ಲ, ಹಾಕಿದ್ದು ಅಧಿಕಾರಿಗಳ ಬರಲಿಲ್ಲ, ಅದು ಚಿಂತೆ ಇಲ್ಲ ನಮಗೆ. ಅವ್ರಿಗಾಗಿ ಬಿಟ್ಟದ್ದು, ಅಧಿಕಾರಿಗಳಿಗೆ ಬಿಟ್ಟು ಚಿಂತೆ. ನಾವು ಅದು ಮಾತಾಡೋಲ್ಲ, ಬರಬೇಕಾಗಿತ್ತು. ಇವತ್ತು ಮಂಡ್ಯದ 7 ಜನ ಶಾಸಕರು ಕೆಲಸ ಕೊಟ್ಟಿದ್ದು, 7 ಜನ ಬರಬೇಕು, ಒಬ್ಬರೇ ಬರಬೇಕು, ಇವಾಗ ಭಯ ಬೇಡ. ಅದಕ್ಕೆ ನನ್ನ ರೈತ ಬಂಧುರನ್ನ ಕೂರಿಸಿ ನಾನು ದಿನಾಚರಣೆ ಮಾಡಿ ಅವ್ರು ಸನ್ಮಾನ ಮಾಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ತೀನಿ. ಎಮ್ಮಿಗೆ ಚಂದ್ರಶೇಖರ್, ಸಂಸ್ಥಾಪಕ ರಾಜ್ಯಾಧ್ಯಕ್ಷ, ಕರ್ನಾಟಕ ರಾಜ್ಯ ರೈತಪರ ಹೋರಾಟಗಾರರ ಸಂಘ. ವಿಶ್ವ ರೈತ ದಿನಾಚರಣೆಯನ್ನು ನಾವು ಮಂಡ್ಯದಲ್ಲಿ ವಿಜೃಂಭಣೆಯಿಂದ ಆಚರಿಸಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಏನಕ್ಕಪ್ಪ ಅಂದರೆ 7 ತಾಲೂಕುಗಳಲ್ಲಿ 7 ಜನನ ಗುರುತಿಸಿ ನಾವು ಪ್ರಶಸ್ತಿ ಕೊಟ್ಟಿದ್ದೀವಿ, ಉತ್ತಮ ಕೃಷಿಕರು ಅಂತೇಳಿ. ಹಾಗೂ ಉತ್ತಮ ಹಳ್ಳಿಕಾರ್ ಎತ್ತುಗಳಿಗೆ ಪ್ರಶಸ್ತಿ ಕೊಟ್ಟಿದ್ದೀವಿ. ಈ ಮಂಡ್ಯ ಜಿಲ್ಲೆಯಲ್ಲಿ ಉತ್ತಮವಾಗಿ ನಾವು ಕಾರ್ಯನಿರ್ವಹಿಸಬೇಕು ಅಂತ ಹೇಳಿ, ಮತ್ತು ಜೊತೆಗೆ ಎಲ್ಲ ರೈತರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ಈ ರೀತಿ ಕಾರ್ಯಕ್ರಮನ ಬಂದು ಹುರಿದುಂಬಿಸ್ಬೇಕು. ಎಲ್ಲ ರೈತರು ಬರಬೇಕು ನಮ್ಮ ಮಂಡ್ಯ ಜಿಲ್ಲೆ ಒಳಗಡೆ. ಯಾಕೆ ನಮ್ಮ ಮಂಡ್ಯ ಜಿಲ್ಲೆ ಒಳಗಡೆ ದಿನೇ ರೈತರು ಅಂತಂದರೆ ರೈತರು ಅಂದರೆ ಹಿಂದೆ ಹೋಯ್ತಾರೆ. ಯಾಕೆ ರೈತ ಸಂಘ ಅಂದರೆ ಹಿಂದೆ ಹೋಯ್ತಿರ್ವಿ? ಯಾಕೆ ಸಂಘಟನೆ ಒಳಗಡೆ ಬನ್ನಿ, ಸಂಘಟನೆ ಒಳಗಡೆ ಸೇರಿ ಈ ಥರ ಕಾರ್ಯಕ್ರಮಗಳನ್ನ ಮುಂದೊಂದು ದಿನ ಇನ್ನೂ ವಿಜೃಂಭಣೆಯಿಂದ ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಈ ದಿನ ನಮ್ಮ ಎಮ್ಮಿಗೆ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ನಮ್ಮನ್ನು ಈ ಒಂದು ವಿಶ್ವ ರೈತ ದಿನಾಚರಣೆ ಪ್ರಯುಕ್ತ ನಾವು ಮೊದಲೇ ಒಂದು ಸಂಘಟನೆ ಮಾಡ್ಕೊಂಡಿದ್ದು. ಆ ಸಂಘಟನೆಗೆ ನನ್ನನ್ನು ಕಾನೂನು ಸಲಹೆಗಾರರಾಗಿ ನೇಮಕ ಮಾಡಿಕೊಂಡು ಈ ಸಂಘಟನೆಗೆ ಸಂಬಂಧಪಟ್ಟಂಥ ಎಲ್ಲ ಸಲಕರಣೆ ಸಹಕಾರಗಳನ್ನು ನೀಡ್ತಾ ಬಂದಿದ್ದೀನಿ. ಜೊತೆಗೆ ಮುಂದೇನಾದರೂ ರೈತರಿಗೆ ಸಂಬಂಧಪಟ್ಟಂತೆ ಈ ಕಾನೂನು ಹೋರಾಟಗಳಿದ್ದಾಗ, ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡಿದಾಗ ಅವ್ರಿಗೇನಾರ ಕಾನೂನು ಎಲ್ಲೇ ಮೀರಿ ಪೊಲೀಸ್ ಇಲಾಖೆ ಇರೋಂಥವ್ರು, ಯಾರೋ ಬೇರೆ ಇಲಾಖೆ ಇರೋಂಥವ್ರು ಏನಾದರೂ ಅವ್ರ ಮೇಲೆ ದೌರ್ಜನ್ಯ ಎಸಗಿದ್ರೆ, ಆಮೇಲೆ ಅವ್ರ ಮೇಲೆ ಏನಾದರೂ ಕ್ರಿಮಿನಲ್ ಪ್ರಕರಣಗಳನ್ನು ಏನಾದ್ರು ಹೂಡಿದ್ರೆ ಅವ್ರ ಪರವಾಗಿ ನಾನು ಧ್ವನಿ ಎತ್ತುತ್ತೀನಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.